ವಿಪರೀತ ಜೋಕರ್ಗಳು ನನ್ನ ಪ್ರಕಾರ. ನಮ್ಗೆ ಓದಕ್ ಬರಲ್ಲ ಸರ್ ಸರಿ. ಅದಕ್ಕೆ ವಿಲಕ್ಷಣ ಹೆಸರಿನಲ್ಲಿ ವಿಡಂಬನಾತ್ಮಕವಾಗಿ ಆರಂಭಗೊಂಡ ಅನಧಿಕೃತ ಪಕ್ಷದ ದೇಶಾದ್ಯಂತ ಭಾರಿ ಸಂಚಲನ. ಇನ್ ಆಸ್ ದ ಅನ್ ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿ ಟೈಪ್. ವಾಟ್ ರಬ್ಬಿಶ್ ವಿಲ್ ಇಟ್ ಬಿಕಮ್? ಮಾಡೋದೇ ಆದರೆ ಆಲ್ಟರ್ನೇಟ್ ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಸರಿಯಾಗಿ. ಈಗಿರೋ ಸ್ಥಾಪಿತ ರಾಜಕೀಯ ಪಕ್ಷಗಳಿಗೆ ಮುಖಾಮುಖಿ ಹಿಡಿದ ಕಪಾಳ ಕೊಡಿಬೇಕು ಅನ್ನೋದೇ ಆದರೆ ಯುವ ವರ್ಗ ಅದಕ್ಕೆ ಬೇಕಾದಂಥ ಆಲ್ಟರ್ನೇಟ್ ಸಿಸ್ಟಮ್ಸ್ ತರಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬುರುಡೆ ಬಿಟ್ಕೊಂಡು ತಿರುಗುವಂಥ ಉತ್ತರ ಕುಮಾರರ ಅಲ್ಲ ನೀವು. 1 ಕೋಟಿ ಮಾಡಿಬಿಟ್ರಂತೆ ಏನು ದೊಡ್ಡದು, ಏನ್ರಿ ಆಗ್ಬಿಡುತ್ತೆ, ದೊಡ್ಡದು ಏನಾಗ್ಬಿಡುತ್ತೆ, ಏನಾಗುತ್ತೆ? 1 ಕೋಟಿ 40 ಲಕ್ಷ ಏನು? ಆ ಲೈಕ್ ಅಂತ ಒತ್ತೋದೊಂದು ರೋಗ ಅಷ್ಟೇ. ಕಂಡಿದ್ದಕ್ಕೆಲ್ಲ ಐ ಲೈಕ್ ಅಂತ ಒತ್ತೋದು ಅದೊಂದು ರೋಗ. ಇಫ್ ಯು ಆರ್ ಸೀರಿಯಸ್, ನೋ ದರ್ ಇಸ್ ನಥಿಂಗ್ ರಾಂಗ್ ಮಾಡೋದ್ರಲ್ಲಿ. ಈಗಿರುವ ಸ್ಥಾಪಿತ ರಾಜಕೀಯ ಪಕ್ಷಗಳು ದಿಮಾಕಿನಿಂದಲೂ, ಕೊಬ್ಬಿನಿಂದಲೂ, ಅಹಂಕಾರದಿಂದಲೂ, ಮದದಿಂದಲೂ, ಭ್ರಷ್ಟತೆಯಿಂದಲೂ, ಸ್ವಜನ ಪಕ್ಷಪಾತದಿಂದಲೂ ಸ್ವಾರ್ಥಿಗಳ ಕೂಟವಾಗಿ ಕಂಗೊಳಿಸ್ತಾ ಇವೆ ನಮ್ಮ ರಾಜಕೀಯ ಪಕ್ಷಗಳು. ವಿ ನೋ ಇಟ್. ಇದಲ್ಲ ಪ್ರಜಾಪ್ರಭುತ್ವ ನಾವು ಬಯಸಿದ್ದು ಅನ್ನೋದು. ಆದರೆ ಅದನ್ನು ಮಾಡಲಿಕ್ಕೆ ಒಂದು ದಾರಿ ಬೇಕದಕ್ಕೆ ಸರಿಯಾಗಿ. ಓಕೆ, ಅದೇ ಬಿಟ್ಟು ವಿಡಂಬನಾತ್ಮಕವಾಗಿ ನನಗೆ ಕಾಕ್ರೋಚು, ನಾಳೆ ಇಲಿ, ನಾಳೆ ಗೆಂಡಾಮೃಗ ಅಂತ ಮಾಡಿ ಅದಕ್ಕೆ ಲೈಕ್ 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 ಅಂತ ಹಾಕೊಳ್ಳಿ. ಏನಾಗತ್ತೆ ಆಮೇಲೇನು?